ಅದ್ರ ಜೊತೆಗೆ ಕಾಮಾಖ್ಯ ದೇವಿ ವಿಶೇಷತೆ ಅಂತ ನೋಡ್ತಾ ಹೋದರೆ ಅಂದರೆ ಪ್ರತಿ ವರ್ಷ ಪೀರಿಯಡ್ಸ್ ಆಗುತ್ತೆ ದೇವರು ಅನ್ನೋದು. ಹೌದು ಹೌದು. ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕಾಮಾಖ್ಯ ದೇವಿ ಟೆಂಪಲಲ್ಲಿ 3 ದಿನ ನನಗೆ ಗೊತ್ತಿರೋ ಹಾಗೆ 3ರಿಂದ 4 ದಿನ ದೇವಸ್ಥಾನಕ್ಕೆ ಬಾಗಿಲು ಹಾಕಿರ್ತಾರೆ. ಆ ಯೋನಿಯ ಮೇಲೆ ಒಂದು ಬಿಳಿಯ ಬಟ್ಟೆ ಹಾಕಿರ್ತಾರೆ. 3 ದಿನ ನಂತರ ತೆಗೆದ ನಂತರ ಆ ಬಿಳಿಯ ಬಟ್ಟೆ ಕೆಂಪು ಬಟ್ಟೆ ಆಗಿರ್ತದೆ. ಸೊ ಈ ಯೋನಿ ಕೆಳಗಡೆ ಸ್ಪ್ರಿಂಗ್ ವಾಟರ್ ಅಂಡರ್ ವಾಟರ್ ಸ್ಪ್ರಿಂಗ್ ಇರ್ತದೆ. ಅದು ದಟ್ ಕೀಪ್ಸ್ ಫ್ಲೋಯಿಂಗ್ ಆನ್ ದಟ್ ಸ್ಕಲ್ಪ್ಚರ್ ಅಲ್ಲಿರೋದು ಯೋನಿಯ ಮೇಲೆ. ಸೊ ಆ ಬಟ್ಟೆಯನ್ನು ಕೆಂಪಾಗಿರುವ ಬಟ್ಟೆಯನ್ನು ತಗೊಂಡು ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ಈ ಕೆಂಪು ಅನ್ನೋದು ತುಂಬ ಇಂಪಾರ್ಟೆಂಟು. ಇಟ್ ಡಿಪಿಕ್ಟ್ಸ್ ಶಕ್ತಿ. ಶಕ್ತಿ ಮೀನ್ಸ್ ಕ್ರಿಯೇಷನ್. ಸೊ ಪ್ರತಿಯೊಂದು ಹೆಂಗಸೂ ಒಂದು ಶಕ್ತಿ ಇಟ್ಕೊಂಡೇ ಹುಟ್ಟಿರೋದು. ಆ ಯೋನಿಯನ್ನು ನಾವೇನು ಪೂಜೆ ಮಾಡಿಕೊಂಡು ಬರ್ತೀವಿ, ಆ ಯೋನಿಯನ್ನು ಪ್ರತಿಯೊಂದು ಹೆಂಗಸಲ್ಲೂ ಇರ್ತದೆ. ಆ ಶಕ್ತಿ ಆಕೆಯಲ್ಲೂ ಇರ್ತದೆ. ಶಕ್ತಿ ಅದರಿಂದ ಆ ಶಕ್ತಿಯಿಂದ ಆಕೆ ಮತ್ತೆ ರಿಪ್ರೊಡ್ಯೂಸ್ ಮಾಡ್ಬೋದು, ಒಂದು ಮಗು ಮಾಡ್ಬೋದು, ಆ ತಾಯಿ ಆಗ್ತಾಳೆ, ಅಜ್ಜಿ ಆಗ್ತಾಳೆ ಅದರಿಂದ. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಈ ರೆಸ್ಪೆಕ್ಟು ನಮಗೆ ದೇವಸ್ಥಾನದಲ್ಲಿ ಸತಿಯ ಯೋನಿಗೆ ಇರ್ತದೆ, ಆದರೆ ಮನೆಯಲ್ಲಿರುವ ಹೆಣ್ಮಗುವಿಗೆ ಆ ರೆಸ್ಪೆಕ್ಟು ಇಲ್ಲ ಅನ್ನೋದು ನನಗೆ ತುಂಬಾ ಬೇಜಾರಾಗ್ತದೆ. ಸೊ ಮನೆಯಲ್ಲಿ ಏನಾಗ್ತದೆ ನಾರ್ಮಲ್ ಆಗಿ, ಈಗ ಹಳ್ಳಿ ಕಡೆ, ಹಳ್ಳಿ ಅಂತ ನಾನು ಹೇಳೋದಿಲ್ಲ, ಆ್ಯಕ್ಚುಲಿ ಎಜುಕೇಷನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ನೋಡ್ದಂಗೆ ಇಷ್ಟು ವರ್ಷ ಪ್ರಾಕ್ಟೀಸಿಂದ ಎಜುಕೇಟೆಡ್ ಆಗಿದ್ರೇನು ಅನ್ಎಜುಕೇಟೆಡ್ ಆಗಿದ್ದು ಮ್ಯಾಟರ್ ಆಗೋದಿಲ್ಲ. ಮ್ಯಾಟರ್ ಏನಾಗ್ತದೆ ಅಂತಂದರೆ ನಿಮ್ಮಲ್ಲಿರುವ ತಿಳುವಳಿಕೆ ಇದರ ಬಗ್ಗೆ. ಸೊ ಮುಟ್ಟಾದಾಗ ನಾವು ನಾರ್ಮಲ್ ಆಗಿ ನೋಡಿದಾಗ ಕೆಲವೊಂದು ಮನೆಯಲ್ಲಿ, ಎಲ್ಲರ ಮನೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ಮನೆಯಲ್ಲಿ ಆ ಹೆಂಗಸನ್ನ ಸೈಡು ಬೇರೆ ರೂಮಲ್ಲಿ ಇದ್ದು ಚಾಪೆ ಕೊಟ್ಟು ಆಕೆಯನ್ನು ಅಲ್ಲಿ ಕೂರಿಸಿ 3 ದಿನ ಸ್ನಾನ ಮಾಡಿ ಮತ್ತೆ ತಲೆ ಸ್ನಾನ ಮಾಡಿ ಒಳಗಡೆ ಕರ್ಕೊಳ್ಳೋ ತನಕ ಆಕೆ ಮನೆಯಲ್ಲಿ ಬೇರೆ ಏನೂ ಮುಟ್ಟುವಾಗಿಲ್ಲ. ತನ್ನ ಸ್ವಂತ ಬಟ್ಟೆಯನ್ನು ಬೇರೆಯವ್ರ ಕೈಲಿ ಇಸ್ಕೊಳ್ಬೇಕಾಗತ್ತೆ, ಊಟ ಬೇಕು ಅಂದ್ರೂ ಹಾಕಿಸ್ಕೊಳ್ಬೇಕಾಗತ್ತೆ, ಆ್ಯಂಡ್ ನೀರು ಕೊಡ್ಬೇಕಾದ್ರೂ ಬೇರೆಯವ್ರ ಹತ್ರ ನೀರು, ಬೇಸಿಕ್ ಥಿಂಗ್ಸ್ ವಾಟ್ ವಿ ನೀಡ್ ಆ್ಯಸ್ ಅ ವುಮೆನ್. ಕರೆಕ್ಟ್? ಈ ಸಿಸ್ಟಮ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂತ ನಾನು ಡೀಪಾಗಿ ಯೋಚನೆ ಮಾಡಿ ಓದಿದಾಗ ನನಗೆ ಗೊತ್ತಾಗಿದ್ದು, ಮುಂಚೆ ನಮಗೆ ಕೆಲಸ ಮಾಡಬೇಕಾದ್ರೆ ಅಂದರೆ ನಮ್ಮ ಇವಾಗ ಏನಿದೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ನಾವೇನು ಹೆಚ್ಚಿಗೆ ಓಡಾಡೋದಿಲ್ಲ, ಕಷ್ಟಪಡೋಂಗಿಲ್ಲ. ಮುಂಚೆ ಹಂಗಿರಲಿಲ್ಲ. ಹೊಲದಲ್ಲಿ ಕೆಲಸ ಮಾಡಬೇಕಿತ್ತು, ಸೌದೆ ಎಲೆಯಲ್ಲಿ ಅಡುಗೆ ಮಾಡಬೇಕಿತ್ತು, ಬಾವಿಯಿಂದ ನೀರು ಸೇದಬೇಕಿತ್ತು, ಅದನ್ನು ಮನೆ ತನಕ ಎತ್ಕೊಂಡು ಮನೆಗೆ ತೊಗೊಂಡು ಬರೋದು ಎಲ್ಲ ಹೆಂಗಸಿನ ಜವಾಬ್ದಾರಿ ಆಗಿತ್ತು. ಸೊ ಇದು ಮೈ ಬಗ್ಗೆ ಕಷ್ಟಪಟ್ಟು ಕೆಲಸ ಮಾಡುವ ಪರಿಸ್ಥಿತಿ ಆವಾಗಿತ್ತು. ಸೊ ಆವಾಗ ಈ ಪೀರಿಯಡ್ ಬಂದಾಗ ಇವಾಗ ಬರೋ ಥರ ಪ್ಯಾಡ್ಸ್ ಆಗಲಿ ಮತ್ತೊಂದಾಗಲಿ ಫೆಸಿಲಿಟೀಸ್ ಇರಲಿಲ್ಲ. ಆವಾಗ ಬಟ್ಟೆಯನ್ನು ಹಾಕ್ಕೊತಿದ್ರು, ಅದು ಹಳೆಯ ಬಟ್ಟೆ. ಸೊ ಕರೆಕ್ಟಾಗಿ ಅವ್ರಿಗೆ ಕ್ಲೀನಾಗಿರೋ ಎನ್ವೈರ್ಮೆಂಟ್ ಇರ್ತಿರಲಿಲ್ಲ ಪೀರಿಯಡ್ಸ್ ಟೈಮಲ್ಲಿ. ಹಳೆ ಬಟ್ಟೆ ಹಾಕ್ಕೊಂಡಾಗ ಪ್ಲಸ್ ಮನೆ ಕೆಲಸ ಮಾಡಿಕೊಂಡು ಪ್ಲಸ್ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಡೋದಕ್ಕೆ ನೋಡೋಕ್ಕೆ ಆಗದೆ ಇರೋದ್ರಿಂದ ಆವಾಗ ನೀನು ಈ ಟೈಮಲ್ಲಿ ರೆಸ್ಟ್ ತೊಗೊಳಮ್ಮ. ಹೆಂಗೆ ಕಾಮಾಖ್ಯ ದೇವಿ ಟೆಂಪಲ್ ಕ್ಲೋಸ್ ಆಗುತ್ತೆ 3 days, ರೆಸ್ಟ್ ಮಾಡಲಿ ತಾಯಿ ಅಂತ. ಅಂದರೆ ದೇವ್ರು ರೆಸ್ಟ್ ಮಾಡಲಿ ಅಂತ 3 ದಿನ ಕ್ಲೋಸ್ ಆಗಿರ್ತದೆ. ಹಾಗೆ ಇವರು ರೆಸ್ಟ್ ಮಾಡಲಿ ಅಂತ ಮನೇಲಿರಲಿ ಅಂತ ಹೇಳಿದೆ ಹೊರತು ಇವರನ್ನು ಮುಟ್ಟಬಾರ್ದು ಅನ್ನೋದು ಏನೂ ಇರಲಿಲ್ಲ. ಆಗ ಅಡುಗೆ ಮಾಡಲಿಕ್ಕೆ ಸೌದೆ ಒಲೆ ಬೇಕಿತ್ತು. ಸೌದೆ ತೊಗೊಂಡು ಬಂದು ಅಡುಗೆ ಮಾಡೋದು ಅಷ್ಟು ಸುಲಭ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಬಟ್ ಇವಾಗ ನಾವು ಆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿಲ್ಲ ನಾವು. ಇವಾಗ ನಮಗೆ ಒಂದು ಹೆವಿ ವರ್ಕ್, ಅಂದರೆ ಫಿಸಿಕಲಿ ಹೆವಿಯಾಗಿರೋ ವರ್ಕ್ ನಾವು ಯಾರೂ ಮಾಡೋದಿಲ್ಲ ಹೆಚ್ಚಿಗೆ ಆಗಿ. ಸೆಕೆಂಡು, ಅಡುಗೆ ಮಾಡೋದು ಅಷ್ಟು ಕಷ್ಟ ಇಲ್ಲ ನಮಗೆ, ರೈಟ್? ಆ್ಯಂಡ್ ನಮಗೆ ಪೀರಿಯಡ್ಸ್ ಟೈಮಲ್ಲೂ ನೀವಾಗಿರ್ಬೋದು, ನಾನಾಗಿರ್ಬೋದು, ಕೆಲಸ ಪಾಡಿಗೆ ನಾವು ಕೆಲಸ ಮಾಡಲೇಬೇಕು. ನಮಗೇನು ಆಪ್ಷನ್ ಇದೆಯಾ? ಸದ್ಯಕ್ಕಂತೂ ಆಪ್ಷನ್ ಇಲ್ಲ ಅದ್ರ ಬಗ್ಗೆ, ರೈಟ್? ಆ್ಯಂಡ್ ಅಷ್ಟು ಫಿಸಿಕಲ್ ಎಕ್ಸರ್ಷನ್ ನಮಗಿವಾಗಿಲ್ಲ. ಸೊ ಈ ಥರ ಇಲ್ಲದೆ ಇದ್ದಾಗ ನಾವು ವೆನ್ ವಿ ಆರ್ ಲಿವಿಂಗ್ ಅ ಲಕ್ಸುರಿಯಸ್ ಲೈಫ್, ಸೊ ಇನ್ನು ಆ ಬಿಲೀಫು ಅಥವಾ ಹಿಂದಿನವ್ರು ನಮ್ಗೆ ಈ ಥರ ಹೇಳಿದ್ರು, ಈ ಥರ ಮಾಡಿದ್ರು,
ಮುಟ್ಟಿನ ಹೆಂಗಸು ಮುಟ್ಟಿದ್ರೆ ನಾವು ಇಂಪ್ಯೂರ್ ಆಗ್ಬಿಡ್ತೀವಿ ಅಥವಾ ಮೈಲ್ಗೆ ಆಗ್ಬಿಡುತ್ತೆ ನಮಗೆ ಅನ್ನೋದು ಬಹಳ ತಪ್ಪು. ಆಗೋದು ಈಗ ಗರ್ಭಕೋಶನ ನಾವು ಪೂಜೆ ಮಾಡ್ತೀವಿ, ಅದು ಒಂದು ಜೀವ ಕೊಡುವ ಸ್ಥಳ, ಕರೆಕ್ಟ್. ಅದು ಹೆಂಗೆ ಮೈಲ್ಗೆ ಆಗತ್ತೆ? ಗರ್ಭಕೋಶದಲ್ಲಿ ಈಗ ಪೀರಿಯಡ್ ಸೈಂಟಿಫಿಕಲಾಗಿ ನೋಡಿದಾಗ ಗರ್ಭಕೋಶದಲ್ಲಿ ಒಂದು ಲೈನಿಂಗ್ ಇರ್ತದೆ, ಎಂಡೋಮೆಟ್ರಿಯಮ್ ಅಂತ. ಈ ಲೈನಿಂಗು ಪ್ರತಿ ತಿಂಗಳು ಬೆಳೀತದೆ. ಪ್ರೆಗ್ನೆನ್ಸಿ ಬಂದರೆ ಅದು ಒಳಗಡೆ ಒಳ್ಳೆ ಎನ್ವೈರ್ಮೆಂಟ್ ಕೊಡುತ್ತೆ ಪ್ರೆಗ್ನೆನ್ಸಿ ಬೆಳೆಯೋದಕ್ಕೆ. ಪ್ರೆಗ್ನೆನ್ಸಿ ಬಂದಿಲ್ವಾ 10 ತಿಂಗಳು, ಈ ಲೈನಿಂಗ್ ಅಷ್ಟು ಗರ್ಭಕೋಶದಿಂದ ಹೊರಗಡೆ ಬರೋದು ಪೀರಿಯಡ್ಸ್ ಅಂತ ಹೇಳೋದು ನಾವು, ಕರೆಕ್ಟ್. ಸೊ ಈ ಲೈನಿಂಗು ಹೆಂಗೆ ಇಂಪ್ಯೂರ್ ಆಗ್ತದೆ, ರೈಟ್? ಸೊ ಇವಾಗ ನಾವು ದಿನನಿತ್ಯ ಯೂರಿನ್ ಪಾಸ್ ಮಾಡ್ತೀವಿ, ಟಾಯ್ಲೆಟ್ ಪಾಸ್ ಮಾಡ್ತೀವಿ, ಲೆಟ್ರಿನ್ ಪಾಸ್ ಮಾಡ್ತೀವಿ. ಅದೇ ಥರ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಶೆಡಿಂಗ್ ಆಫ್ ದ ಬಾಡಿ ಅಲ್ವಾ? ಹಾಗಿದ್ರೆ ನಾವು ದಿನನಿತ್ಯ ಬಾತ್ರೂಮ್ಗೆ ಹೋಗಬಾರ್ದು, ಮುಟ್ಟಬಾರ್ದು ಅಂತ ಇರ್ತದ, ರೈಟ್? ಸೊ ಮುಂಚೆ ಏನಾಗ್ತಿತ್ತು, ಆ ಬಟ್ಟೆ ಯೂಸ್ ಮಾಡಿದಾಗ ಸ್ಮೆಲ್ ಬರ್ತಿತ್ತೋ ಏನೋ ಆ ಬಟ್ಟೆಯಲ್ಲಿ, ರಿಪೀಟೆಡ್ ಆಗಿ ಹಳೆ ಬಟ್ಟೆ ಹಾಕ್ತಿದ್ರು. ಸೊ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಬಂದಿದೆ. ಎವ್ರಿ 4 hours to 6 hours ಒನ್ಸ್ ಹೆಣ್ಮಕ್ಳು ಪ್ಯಾಡ್ಸನ್ನು ಚೇಂಜ್ ಮಾಡ್ತಾರೆ, ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡ್ತಾರೆ, ಎಕ್ಸಸೈಸ್ಗಳನ್ನು ಮಾಡ್ತಾರೆ, ಪೀರಿಯಡ್ ಟೈಮಲ್ಲಿ ನೋವು ಬರದೇ ಇರೋ ಥರ ಅವರ ಡಯಟನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಆ ಪೀರಿಯಡ್ ಟೈಮಲ್ಲಿ ನಾರ್ಮಲ್ಲಾಗಿ ಎಷ್ಟಾಗುತ್ತೋ ತನ್ನ ಮಟ್ಟಿಗೆ ಸಾಧ್ಯವಾದಷ್ಟು ನಾರ್ಮಲ್ ಲೈಫನ್ನು ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅದೇ ಮನೆಗೆ ಬಂದಾಗ, ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಆಕೆಯನ್ನು ಒಂದು ಕಡೆ ದೂರ ಮಾಡಿದಾಗ ಐ ಫೀಲ್ ಇಟ್ ಈಸ್ ವೆರಿ ರಾಂಗ್. ಯಾಕೆಂದರೆ ಪೀರಿಯಡ್ಸ್ ಟೈಮಲ್ಲಿ ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್ ಪೇನ್ ದಟ್ ಶಿಲ್ ಬಿ ಗೋಯಿಂಗ್ ಥ್ರೂ, ಮೆಂಟಲಿ ಕೂಡ ಲೋ ಆಗಿ ಇರ್ತಾರೆ. ಈ ಲೋನ್ಲಿನೆಸ್ಸಲ್ಲಿ ಆಕಿನ ಒಂದು ಕಡೆ ಹಾಕಿಬಿಟ್ರೆ, ಒಂದು ಕಾರ್ನರ್ಗೆ ಹಾಕಿದಾಗ ನೀನೊಬ್ಬಳೇ ಇರು ಅಂದಾಗ ಇನ್ನೂ ಲೋನ್ಲಿನೆಸ್ ಫೀಲ್ ಆಗೋದಿಲ್ವಾ? ಇನ್ಫ್ಯಾಕ್ಟ್ ಅವಾಗ ಫ್ಯಾಮಿಲಿಯಲ್ಲಿ ಜೊತೆಯಲ್ಲಿ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿ ಸಂತೋಷವಾಗಿ ಇದ್ದಾಗ ಹರ್ ಹಾರ್ಮೋನಲ್ ಲೆವೆಲ್ಸ್ ಲೋ ಇದ್ರೇನು ಹರ್ ಮೆಂಟಲ್ ಸ್ಟೇಟಸ್ಸು ಸ್ವಲ್ಪ ಎಲಿವೇಟ್ ಆಗ್ಬೋದಲ್ವಾ? ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ಥಿಂಕ್ ಅಬೌಟ್, ದಟ್ ಶಿ ಈಸ್ ಆಲ್ಸೋ ಹ್ಯೂಮನ್ ಇನ್ ದೋಸ್ 3 days. ವಿ ನೀಡ್ ಟು ಟಾಕ್ ಟು ಹರ್ ಲೈಕ್ ಅ ಹ್ಯೂಮನ್. ವಿ ನೀಡ್ ಟು ಬಿ ಹ್ಯೂಮನ್ ಟು ಈಚ್ ಅದರ್ ಅಟ್ ದಟ್ ಟೈಮ್. ಮುಟ್ಟು ಇಂಪ್ಯೂರ್ ಬ್ಲಡ್ಡು ಅನ್ನೋದು ಬಹಳ ಬಹಳ ತಪ್ಪು. ಆ ಥರ ಇತ್ತು ಅಂದರೆ ಕಾಮಾಖ್ಯ ದೇವಿಯ ವಸ್ತ್ರ ನಮ್ಮ ಮನೆ ಬರೋ ಹಾಗಿರಲಿಲ್ಲ. ಅದನ್ನು ಆ ದೇವಿಯನ್ನು ಅಲ್ಲಿ ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿರುವ ದೇವಿಯನ್ನು ಯಾಕೆ ನಾವು ಮುಟ್ಟದೆ ಇರ್ತೀವಿ ಅನ್ನೋದು ನನ್ನ ಕ್ವಶನ್ ಆಗ್ತದೆ. ಮ್ಯಾಮ್, ಒಂದು ರೀತಿನಲ್ಲಿ ಸಾಕಷ್ಟು ಜನಕ್ಕೆ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಅಂದರೆ ಯೋನಿ ಭಾಗವನ್ನು ಪೂಜೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಹೌದು, ಗೊತ್ತೇ ಇಲ್ಲ ಅವರಿಗೆ. ಇಂಥವರು ಕೂಡ ಇನ್ನೂ ಇದ್ದಾರೆ. ಆ್ಯಕ್ಚುಲಿ ಇದು ಕಾಮಾಖ್ಯ ಆ ಕಡೆ ಆಗಿದ್ರೆ, ಅಸ್ಸಾಂ ಕಡೆ ಆಗಿದ್ರೆ, ಈಗ ನಮ್ಮ ಬೆಂಗಳೂರಲ್ಲೇ ನೋಡ್ಕೊಳ್ಳಿ, ಓಂ ಶಕ್ತಿಗೆ ಬಹಳ ಜನ ಹೋಗ್ತಾರೆ. ಹೌದು. ಯಾವ ಕಲರ್ ವಸ್ತ್ರ ಹಾಕ್ಕೊಂತಾರೆ ಅವರು? ರೆಡ್. ಹೌದು. ಯಾಕೆ ಹಾಕ್ಕೊಂತಾರೆ ರೆಡ್? ಪವರ್, ಶಕ್ತಿ. ಸೊ ನಾನು ಕೇಳಿದ ಮಟ್ಟಿಗೆ ಓಂ ಶಕ್ತಿಗೆ ಟೆಂಪಲ್ಗೆ ಹೋದಾಗ ಮುಟ್ಟಿದ್ರೇನು ಆ ಟೆಂಪಲ್ಲಿಗೆ ಹೋಗಬಹುದು, ಮಾಲೆಯನ್ನು ಧರಿಸಬಹುದು. ಬಹಳ ಖುಷಿ ಆಗ್ತದೆ ಇದನ್ನು ಕೇಳಲಿಕ್ಕೆ. ಬಟ್ ಎಲ್ಲ ಕಡೆನೂ ಈ ಏನಂತಾರೆ, ಈಗ ಮುಟ್ಟಲ್ಲಿ ನಾನು ಟೆಂಪಲ್ಗೆ ಹೋಗಬಹುದಾ ಅಂತ ಕ್ವಶನ್ ಬಂದಾಗ ಎಲ್ಲ ಟೆಂಪಲ್ಗೂ ಅದರದ್ದೇ ಒಂದು ರಿಲಿಜಿಯಸ್ ರೂಲ್ ಇರ್ತದೆ. ಸಮ್ಟೈಮ್ಸ್ ವಿ ವಿಲ್ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಆಲ್ಸೋ. ಈಗ ರಿಲಿಜಿಯಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಪೂಜೆ ಎಲ್ಲಿ ನಡೀತದೆ ಕೆಲವೊಂದು ಟೆಂಪಲ್ಸಲ್ಲಿ ಏನಿರ್ತದೆ, ಆ ಎನರ್ಜಿ ಅಪ್ಪರ್ ಲೆವೆಲಲ್ಲಿ ಎನರ್ಜಿ ಇರ್ತದೆ, ಮುಟ್ಟು ಬಂದಾಗ ಲೋವರ್ ಪಾರ್ಟ್ ಆಫ್ ದ ಎನರ್ಜಿಯಲ್ಲಿ ಇರ್ತದೆ. ಸೊ ಹಾಗಾಗಿ ಟೆಂಪಲ್ಗೆ ವಿಸಿಟ್ ಮಾಡಬೇಡಿ ಅಂತ ಕೆಲವೊಂದು ಟೆಂಪಲ್ಸ್ ರೂಲ್ಸ್ ಇರ್ತದೆ. ಅದೇ ಕೆಲವೊಂದು ಟೆಂಪಲ್ಸಲ್ಲಿ ಅಲೌಡ್ ಇರ್ತಾರೆ. ಈಗ ನಾನು ಹೇಳ್ದಂಗೆ ಓಂ ಶಕ್ತಿಯಲ್ಲಿ ಈವನ್ ಪೀರಿಯಡ್ಸ್ ಬಂದಾಗಲೂ ನೀವು ಟೆಂಪಲ್ಗೆ ಹೋಗಬಹುದು ಅಂತ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ how you want to take it. It is a very personal issue whether you want to go to a temple or not. Is it up to you in what you believe? ಅಲ್ಲಿ ಬಿಲೀಫ್ ಬರ್ತದೆ, ಅಲ್ಲಿ ಮೆಡಿಕಲ್ ಏನು ಬರೋದಿಲ್ಲ. ಮೆಡಿಕಲ್ ಎಲ್ಲಿ ಬರ್ತದೆ ಅಂತ ಅಂದರೆ, ನಾನು ಟೆಂಪಲ್ಗೆ ಹೋಗಬೇಕು, ಪೋಸ್ಟ್ಪೋನ್ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಬಂದಾಗ ಅಲ್ಲಿ ಮೆಡಿಕಲ್ಗೆ ಬರ್ತದೆ. ಸೊ ಆವಾಗ ಡಾಕ್ಟ್ರಾಗಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಸೈಕಲ್ ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಆಗಿರೋ ಸೈಕಲ್ಲು ನೀವು ಆರ್ಟಿಫಿಷಿಯಲ್ ಆಗಿ ಪೋಸ್ಟ್ಪೋನ್ ಮಾಡಿದಾಗ ಇಟ್ ಡಸ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಯುವರ್ ಬಾಡಿ.
ಆ ಹಾರ್ಮೋನ್ಸು ನಾವು ಕೊಟ್ಟಾಗ ಹಾರ್ಮೋನ್ ಟ್ಯಾಬ್ಲೆಟ್ಸೇ ಕೊಡೋದು ಪೋಸ್ಟ್ಪೋನ್ ಮಾಡಲಿಕ್ಕೆ. ಈ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಅದರ ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತದೆ. ಅದರ ಬಗ್ಗೆ ಗಮನ ಕೊಡಿ. ಈಗ ನಾರ್ಮಲ್ ಆಗಿ ನಾವು ಒಂದು ಪೇಷಂಟಿಗೆ ಕೆಮ್ಮು ನೆಗಡಿ ಜ್ವರ ಬಂದಾಗ ಪೇಷಂಟ್ ಹೇಳ್ತಾರೆ, ಮೇಡಮ್ ನನಗೆ ಟ್ಯಾಬ್ಲೆಟ್ಸ್ ಇಷ್ಟ ಇಲ್ಲ ಮೇಡಮ್, ನನಗೆ ಆಗೋದಿಲ್ಲ, ಹೈ ಪವರ್ ಟ್ಯಾಬ್ಲೆಟ್, ಅದು ನನಗೆ ಪವರು ಯಾವುದು ಸೈಂಟಿಫಿಕಲಿ ಆಗಿಲ್ಲ, ಬಟ್ ಜನರಲ್ ಟಾಕಕ್ಕೆ ಆಗೋದಿಲ್ಲ, ನಂಗೆ ಟ್ಯಾಬ್ಲೆಟ್ಸ್ ಅಂದರೆ ಆಗೋದಿಲ್ಲ ಅನ್ನೋ ಅದೇ ಹೆಂಗಸು ಬಂದು ಹಾರ್ಮೋನಲ್ ಟ್ಯಾಬ್ಲೆಟ್ ಕೊಡಿ ಮೇಡಮ್, ನಾನು ಪೋಸ್ಟ್ಪೋನ್ ಮಾಡಬೇಕು ಅಂದಾಗ ನೀವು ಯಾಕೆ ನಿಮ್ಮ ನ್ಯಾಚುರಲ್ ಸೈಕಲನ್ನು ಹಾಳು ಮಾಡ್ಕೊತೀರಾ? ಯಾಕಂದರೆ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ ಕೊಟ್ಟಾಗ ವಿ ಆರ್ ಇಂಟರ್ಫಿಯರಿಂಗ್ ವಿತ್ ದ ನ್ಯಾಚುರಲ್ ಸೈಕಲ್. ಸೊ ಆ ಥರ ತೊಗೊಂಡಾಗ ಕೆಲವೊಮ್ಮೆ ಟೆಂಪ್ರವರಿ ಓವರೀಸಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗುವ ಚಾನ್ಸಸ್ ಇರಬಹುದು. ಕೆಲವೊಂದು ಕೇಸಸ್ ಕೂಡ ಇದೆ ವೇರ್ ಐ ಥಿಂಕ್ 3 to 4 years ಬ್ಯಾಕ್ ಈ ಥರ ಡಾಕ್ಟರ ಸಲಹೆ ಇಲ್ದಿರ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತೊಗೊಂಡು 18 ವರ್ಷದ ಹುಡುಗಿ ತನ್ನ ಬ್ಲಡ್ ಕ್ಲಾಟ್ ಆಗಿ ICUಗೆ ಸೇರಿ ಸತ್ತಿರೋದು ಕೂಡ ಆಗತ್ತೆ. ಯಾಕಂದರೆ ಹಾರ್ಮೋನ್ಸ್ ತೊಗೊಂಡಾಗ ಕೆಲವೊಮ್ಮೆ ಬ್ಲಡ್ ಕ್ಲಾಟ್ಸ್ ಕೂಡ ಆಗ್ತದೆ. ಹಾರ್ಟಿಗೆ ಆಗ್ಬೋದು, ಬ್ರೈನಿಗೆ ಆಗ್ಬೋದು ಆ ಬ್ಲಡ್ ಕ್ಲಾಟು, ರೈಟ್? ಸೊ ಈ ಥರ ರಿಸ್ಕ್ ತಗೊಳ್ಳೋ ನೆಸೆಸಿಟಿ ಇದೆಯಾ? ಈಗಿನ ಟೈಮಲ್ಲಿ ವಿ ಆಲ್ವೇಸ್ ನೋ 1 month ಶೆಡ್ಯೂಲ್ ನಾವು ಏನು ಮಾಡ್ತೀವಿ ಅಂತ, ನಮ್ಮ ಮುಟ್ಟು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಫ್ಯಾಮಿಲಿ ಕ್ಯಾನ್ ಬಿ ಅ ಲಿಟಲ್ ಯುನೋ, ಫಸ್ಟು ಮನೆಯಲ್ಲಿರುವ ಹೆಂಗಸನ್ನು ಕೇಳಿ ನಿನ್ನ ಮುಟ್ಟಿನ ಟೈಮ್ ಏನು, ಆ ಟೈಮನ್ನು ನೋಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋದು ಬೆಟ್ರಾ, ಅಥವಾ ಆಕೆಗೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಕೊಟ್ಟು ನಮ್ಮ ಅನುಕೂಲ ಪ್ರಕಾರ ಆಕೆನ ಕರ್ಕೊಂಡು ಹೋಗೋದು ಬೆಟರಾ? ರಾಂಗ್ ಇದು, ರೈಟ್? ಸೊ ನನ್ನ ಪ್ರಕಾರ ಈಗ ರಿಲಿಜಿಯಸ್ ಆಗಿ ನಾನು ಇಂಟರ್ಫಿಯರ್ ಆಗೋದಕ್ಕೆ ಇಷ್ಟ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ. ಬಟ್ ಹಾಗಂತ ಡಾಕ್ಟರ್ ಆಗಿ ನಾನು ಆಕೆಯ ಗರ್ಭಕೋಶಕ್ಕೆ ಅಥವಾ ನ್ಯಾಚುರಲ್ ಸೈಕಲ್ ಇಂಟರ್ಫಿಯರ್ ಆಗೋದಕ್ಕೂ ನನಗಿಷ್ಟ ಇಲ್ಲ ಅಲ್ಲಿ. ಸೊ ಅವಾಗಿದ್ದಾಗ ನಿಮ್ಮ ಸೈಕಲ್ ಪ್ರಕಾರ ನಿಮ್ಮ ಶೆಡ್ಯೂಲನ್ನು ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಪೂಜೆ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗಿರ್ಬೋದು, ನಿಮ್ಮ ಪೀರಿಯಡ್ಸನ್ನು ಸೈಕಲ್ ಪ್ರಕಾರ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ನೀವು ಹೋಗಿ ಅನ್ನೋದು ಇಸ್ ವಾಟ್ ಐ ವುಡ್ ಸಜೆಸ್ಟ್, ರಾದರ್ ದ್ಯಾನ್ ಟೇಕಿಂಗ್ ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್, ವಿಚ್ ಇಸ್ ನಾಟ್ ಐ ವುಡ್ ರೆಕಮೆಂಡ್ ಫಾರ್ ಅ ವುಮೆನ್ ಟು ಗೋ ಥ್ರೂ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.